ತಂದೆಯಿಂದ 3 ತಿಂಗಳ ಮಗುವಿಗೆ ವಕ್ಕರಿಸಿದ ವೈರಸ್. ಕಿಮ್ಸ್ ಆಸ್ಪತ್ರೆಯಿಂದ ಕೊರೋನಾ ಸೋಂಕಿತ ಎಸ್ಕೇಪ್. ಗಣಿನಾಡಲ್ಲಿ ಕಂಟ್ರೋಲ್ಗೆ ಬರ್ತಿಲ್ಲ ಮಹಾಮಾರಿ. ಇದೆ ಈ ಹೊತ್ತಿನ ವಿಶೇಷ. ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ನಾನು ನಿಶಾ. ಕೊರೋನಾ ಮಹಾಮಾರಿ ಯಾರನ್ನು ಬಿಟ್ಟಿಲ್ಲ. ತಂದೆಯಿಂದಲೇ ಕಂದಮ್ಮ ಸೋಂಕಿನ ಸುಳಿಗೆ ಸಿಲುಕಿದ್ದು ಮಗುವಿಗೆ ಕೊರೋನಾ ಚಿಕಿತ್ಸೆ ಕೊಡಿಸೋದೇ ಜಿಲ್ಲಾಡಳಿತಕ್ಕೆ ತಲೆನೋವಾಗಿದೆ. ಸಾವಿನ ಸುನಾಮಿ, ಉಸಿರು ಹಿಂಡೋ ಮಹಾಮಾರಿ, ಕರುಣೆ ಇಲ್ಲದ ಕ್ರೂರಿಯ ಹೊಡೆತಕ್ಕೆ ಜನರು ನಲುಗಿ ಹೋಗಿದ್ದಾರೆ. ನಿತ್ಯ ಕೊರೋನಾ ಭೀತಿಯಲ್ಲೇ ದಿನ ದೂಡ್ತಿದ್ದಾರೆ. ಈಗ ತಾನೇ ಹುಟ್ಟಿದ ಕಂದಮ್ಮಗಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಕೊರೋನಾ ಸುಳಿಗೆ ಸಿಲುಕುತ್ತಿದ್ದಾರೆ. ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ವೈರಸ್ ಅಬ್ಬರ ಜೋರಾಗಿದ್ದು ಬೆಂಗಳೂರಿಂದ ಹೋಗಿರೋ ವ್ಯಕ್ತಿಯೇ ಕಂಟಕವಾಗಿದ್ದಾರೆ. ಓರ್ವ ವ್ಯಕ್ತಿಯಿಂದ 11 ಮಂದಿಗೆ ಹರಡಿದ ಸೋಂಕು. ತಂದೆಯಿಂದ 3 ತಿಂಗಳ ಕೂಸಿಗೆ ವಕ್ಕರಿಸಿದ ಮಾರಿ. ಅಂದಹಾಗೆ ಬೆಂಗಳೂರು ಕೊರೋನಾ ಫ್ಯಾಕ್ಟರಿ ಆಗ್ತಿದೆ. ಬೆಂಗಳೂರಿಂದ ಬಂದ ವ್ಯಕ್ತಿಯಿಂದ 11 ಮಂದಿಗೆ ವೈರಸ್ ವಕ್ಕರಿಸಿಕೊಂಡಿದ್ದು ಕೊಡಗು ಜಿಲ್ಲೆಯ 2 ಗ್ರಾಮಗಳು ಸೀಲ್ ಡೌನ್ ಆಗಿದೆ. ಬೆಂಗಳೂರಿನಿಂದ ಬಂದಾತ ವಿರಾಜಪೇಟೆ ತಾಲೂಕಿನ ಹುಂಡಿಯಲ್ಲಿರೋ ಪತ್ನಿ ಮನೆಯಲ್ಲಿ ವಾಸವಾಗಿದ್ದ. ಬಳಿಕ ಸೋಮವಾರಪೇಟೆ ತಾಲೂಕಿನ ಬೆಟ್ಟದ ಕಾಡಿಗೆ ಭೇಟಿ ನೀಡಿದ್ದ. ಆದರೆ ಬೆಂಗಳೂರಿನಿಂದ ಬಂದಿದ್ದ ಆತನಿಗೆ ಗಂಟಲ ದ್ರವ ಪರೀಕ್ಷೆ ನಡೆಸಲಾಗಿತ್ತು. ಬಳಿಕ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಜೊತೆಗೆ ಮಗುವನ್ನ ಮುದ್ದಾಡಿದ್ದಕ್ಕೆ 3 ತಿಂಗಳ ಕಂದಮ್ಮನಿಗೂ ಸೋಂಕು ವಕ್ಕರಿಸಿದ್ದು ಮಗುವಿಗೆ ಚಿಕಿತ್ಸೆ ಕೊಡಿಸುವುದೇ ಜಿಲ್ಲಾಡಳಿತಕ್ಕೆ ತಲೆನೋವಾಗಿದೆ. 3 ತಿಂಗಳು ಮಗುವಿಗೆ ಒಬ್ಬರಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋಕ್ಕಾಗಲ್ಲ, ತಾಯಿನೂ ಜೊತೆಗೆ ಹೋಗಲೇಬೇಕಾಗುತ್ತೆ. ಪಾಸಿಟಿವ್ ಆಗಿಲ್ಲ ಅಂದ್ರೆ ಅಲ್ಲ, ಅವ್ರಿಗೆ ಹೋಗಲೇಬೇಕು. 3 ತಿಂಗಳು ಮಗುವಿಗೆ ಹಾಗೆ ಬಿಡೋಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ರು ಹೋಗಲೇಬೇಕು. ಬಟ್ ಅದರಲ್ಲಿ ಚೆಕ್ ಮಾಡಬೇಕು, ಅದು ರಿಲೇಷನ್ ಏನಿದೆ 4 ಜನರದು ಅಂದರೆ ನಾವು ಸ್ವಲ್ಪ ಚೆಕ್ ಮಾಡಬೇಕಾಗುತ್ತದೆ. ಹೇಗಿದೆ ಅಂದರೆ ಆ ಮನೆಯಲ್ಲಿ ಎಷ್ಟು ಜನರಿದ್ದಾರೆ ಅವರಿಗೆ ಒಟ್ಟಿಗೆ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಅಪ್ಪನ ಎಡವಟ್ಟಿನಿಂದ ಹಸುಗೂಸು ಸೋಂಕಿಗೆ ಸಿಲುಕಿ ನರಳಾಡ್ತಿದೆ. ಜೊತೆಗೆ 11 ಮಂದಿಗೂ ವೈರಸ್ ಹರಡಿದ್ದು 2 ಗ್ರಾಮಗಳ ಜನರು ಚಿಂತೆಗೀಡಾಗಿದ್ದಾರೆ. ಸುರೇಶ್, TV9 ಮಡಿಕೇರಿ. ಕ್ರೂರಿ ಕೊರೋನಾ ಮುಂದೆ ಸಂಬಂಧಗಳಿಗೆ ಬೆಲೆಗೆ ಇಲ್ಲದಂತಾಗಿದೆ. ಹೆಮ್ಮಾರಿ ಕೊರೋನಾ ವಕ್ಕರಿಸಿದ್ರೆ ಹೆತ್ತು ಹೊತ್ತು ಬೆಳೆಸಿದ ತಾಯಿಯೂ ದೂರವಾಗ್ಬಿಡ್ತಾಳೆ. ಹೆಗಲ ಮೇಲೆ ಕೂರಿಸಿಕೊಂಡು ಆಕಾಶದಲ್ಲಿ ಚಂದಮಾಮನ ತೋರಿಸಿದ ಅಪ್ಪನೂ ಕೂಡ ಕಣ್ಣಿಗೆ ಕಾಣದಂತಾಗ್ತಾನೆ. ಅದಕ್ಕೆ ಈ ಘಟನೆಗೆ ಸಾಕ್ಷಿ. ಮುಖಗಳು ಘನಘೋರ. ಮಾನವೀಯ ಸಂಬಂಧಗಳು ಕೊರೋನಾದ ಮುಂದೆ ಬೆಲೆ ಇಲ್ಲದಂತಾಗಿದೆ. ಎಲ್ಲರೂ ಇದ್ರೂ ಯಾರಿಗೆ ಯಾರೂ ಇಲ್ಲ ಅನ್ನೋ ಸನ್ನಿವೇಶವನ್ನ ಹೆಮ್ಮಾರಿ ಕೊರೋನಾ ಸೃಷ್ಟಿ ಮಾಡಿದೆ. ನಿಜ, ಕಾಫಿನಾಡು ಚಿಕ್ಕಮಗಳೂರು ಕರಳು ಹಿಂಡುವ ಘಟನೆಗೆ ಸಾಕ್ಷಿಯಾಗಿದೆ. ಅಂದಹಾಗೆ ಜಿಲ್ಲೆಯ ಕಡೂರಿನ 53 ವರ್ಷದ ಶಿಕ್ಷಕ ಕೊರೋನಾ ಮುಂದೆ ಹೋರಾಟ ನಡೆಸಲಾಗದೆ ಶರಣಾಗಿದ್ದಾರೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು ಆಗಿದ್ದ ಸೋಂಕಿತ ವ್ಯಕ್ತಿ ಮೊನ್ನೆ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅತ್ತ ಶಿವಮೊಗ್ಗದಲ್ಲಿ ತಂದೆ ಸಾವನ್ನಪ್ಪಿದ್ರೆ ಇತ್ತ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಮೃತ ಸೋಂಕಿತ ವ್ಯಕ್ತಿಯ ಪುತ್ರ ಕೊರೋನಾ ಪಾಸಿಟಿವ್ ಬಂದು ಚಿಕಿತ್ಸೆ ಪಡೆಯುವ ಹಾಗಾಗಿದೆ. ಇದರಿಂದ ತಂದೆಯ ಮುಖ ನೋಡೋದಿರ್ಲಿ, ಕೊನೆ ಕ್ಷಣದಲ್ಲಿ ಅಪ್ಪನ ಜೊತೆ ಇರೋದಕ್ಕೂ ಸಾಧ್ಯವಾಗದ ಸ್ಥಿತಿಯನ್ನ ಕೊರೋನಾ ತಂದಿಟ್ಟಿದೆ. ನಲ್ಲಿ ಪುಟ್ಟಪ್ಪ ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತುಂಬಾ ಓಡಾಡಿದಂಥವ್ರು, ಶಿಕ್ಷಕರ ಸಂಘದಲ್ಲಿದ್ದವರು, ಶಿಕ್ಷಕರು ಕೂಡ ಹೌದು. ಅವರು ಕೊರೋನಾದಿಂದ ಮೊನ್ನೆ ತೀರ್ಕೊಂಡ್ರು. ಈ ಸಂದರ್ಭದಲ್ಲಿ ಭಾರಿ ದುಃಖಕರ ವಾತಾವರಣ ಅಲ್ಲಿ ನಾವು ನೋಡಿದ್ದು ಅಂತಂದ್ರೆ, ಅವರ ಮಗಂಗೂ ಕೂಡ ಪಾಸಿಟಿವ್ ಬಂದಿದೆ. ಅವ್ರು ಚಿಕ್ಕಮಗಳೂರಿನಲ್ಲಿ ಟ್ರೀಟ್ಮೆಂಟ್ ಅಂತ ಇದ್ದಾರೆ. ತಂದೆ ಶಿವಮೊಗ್ಗದಲ್ಲಿ ತೀರೋಗ್ತಾರೆ. ಸೊ ತಂದೆಯ ಮುಖವನ್ನು ಕೂಡ ಕೊನೆ ಕ್ಷಣದಲ್ಲಿ ಮಗ ನೋಡದೇ ಇರುವಂತ ಒಂದು ದುರ್ವಿಧಿಯನ್ನ ನಾವು ನೋಡಿದ್ದೀವಿ. ಇನ್ನು ಮೃತ ವ್ಯಕ್ತಿಗೆ ಪತ್ನಿ, ಪುತ್ರ ಹಾಗೂ ಪುತ್ರಿ ಇದ್ದು ಸದ್ಯ ಮಗನಿಗೆ ಸೋಂಕು ತಗುಲಿದೆ. ಮೃತ ವ್ಯಕ್ತಿಯ ಪತ್ನಿ ಹಾಗೂ ಪುತ್ರಿಯ ಸ್ಯಾಂಪಲ್ ಪಡೆಯಲಾಗಿದೆ. ಈಗಾಗಲೇ ಯಜಮಾನನನ್ನ ಕಳೆದುಕೊಂಡು ನೋವಿನಿಂದ ಕಂಗಾಲಾಗಿರುವ ಕುಟುಂಬಕ್ಕೆ ಮತ್ತೆ ಆತಂಕ ಎದುರಾಗಿದೆ. ಯಜಮಾನನ ಸಾವಿನ ನಡುವೆ ನಮಗೂ ಡೆಡ್ಲಿ ವೈರಸ್ ಅಟ್ಯಾಕ್ ಮಾಡುತ್ತಾ ಅನ್ನೋ ಭಯ ಮೃತ ವ್ಯಕ್ತಿಯ ಪತ್ನಿ ಹಾಗೂ ಮಗಳಿಗೆ ಕಾಡ್ತಿದೆ.
ಒಂದ್ ಕಡೆ ಪುತ್ರ ಸೋಂಕಿತನಾಗಿ ಆಸ್ಪತ್ರೆ ಪಾಲಾಗಿದ್ದಾನೆ. ಈತ ಪತ್ನಿ ಮಗಳು ಮನೆಯಲ್ಲಿದ್ದರೂ ಮೃತದೇಹವನ್ನ ನೋಡದಂತಾಗಿದೆ. ಕ್ರೂರಿ ಕೊರೋನಾದ ಅಟ್ಟಹಾಸಕ್ಕೆ ಇಡೀ ಕುಟುಂಬ ನಲುಗಿ ಹೋಗಿದೆ. ಪ್ರಶಾಂತ್, TV9 ಚಿಕ್ಕಮಗಳೂರು. ಕರುನಾಡಿಗೆ ಕ್ರೂರಿ ಕೊರೋನಾ ಶಾಕ್ ಮೇಲೆ ಶಾಕ್ ನೀಡ್ತಿದೆ. ಜಿಲ್ಲೆಗೂ ಕೊರೋನಾ ನುಗ್ಗಿ ಅಟ್ಟಹಾಸ ಮೆರೆತಿರುವಾಗಲೇ ಹುಬ್ಬಳ್ಳಿಯ ಕಿಮ್ಸ್ನಲ್ಲೊಂದು ಮಹಾ ಎಡವಟ್ಟು ನಡೆದೋಗಿದೆ. ಕೊರೋನಾ ಸೋಂಕಿತ ಆಸ್ಪತ್ರೆಯಿಂದ ಏಕಾಏಕಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಕಿಮ್ಸ್ ಹಾಗೂ ಖಾಕಿ ನಿರ್ಲಕ್ಷ್ಯಕ್ಕೆ ಅವಳಿ ನಗರದ ಜನರು ನಡುಗಿ ಹೋಗಿದ್ದಾರೆ. ಸೈಲೆಂಟ್ ಆಗಿ ಹೆಜ್ಜೆ ಉರ್ತಾನೆ, ಸದ್ದಿಲ್ಲ, ಸಪ್ಪಳವಿಲ್ಲ, ಮೆಲ್ಲಗೆ ಡೋರ್ ತೆಗೆದ. ಹಾಗೆ ಅತ್ತಿಂದಿತ್ತ ಕಣ್ಣು ಹೊರಳಿಸಿ ಜೂಟಾಗೆ ಬಿಟ್ಟ. ನೋಡಿದ್ರಲ್ಲ, ಹೀಗೆ ಎಸ್ಕೇಪ್ ಆಗಿರೋ ಇವನ್ಯಾರೋ ಕಳ್ಳನೂ ಅಲ್ಲ, ದರೋಡೆಕೋರನೂ ಅಲ್ಲ. ಯಾರಿಗೂ ಗೊತ್ತೇ ಇಲ್ಲದಂತೆ ಗಾಯವಾಗಿರೋ ಇವನು ಕೊರೋನಾ ಸುತ್ತಿಕೊಂಡಿರೋ ಸೋಂಕಿತ. ಹುಬ್ಬಳ್ಳಿ ಕಿಮ್ಸ್ನಿಂದ ಕೊರೋನಾ ಸೋಂಕಿತ ಎಸ್ಕೇಪ್. ಕಿಮ್ಸ್ ಹಾಗೂ ಪೊಲೀಸರ ಎಡವಟ್ಟಿಗೆ ಜನರು ಶಾಕ್. ಎಸ್, ಕರುನಾಡಲ್ಲಿ ಕೊರೋನಾ ಅಟ್ಟಹಾಸ ಮೆರೆಯುತ್ತಿದೆ. ಕ್ರೂರಿ ವೈರಸ್ ಯಾರಿಂದ ಯಾರ ಕೊರಡಿಗೆ ಸುತ್ತಿಕೊಳ್ಳುತ್ತೆ, ಯಾರ ಉಸಿರನ್ನ ನಿಲ್ಲಿಸೇ ಬಿಡುತ್ತೆ ಅನ್ನೋದು ಅರಿವೇ ಆಗ್ತಿಲ್ಲ. ಇಂಥ ಹೊತ್ತಲ್ಲಿ ಕೊರೋನಾ ಸೋಂಕಿತರು ಆಡಬಾರದ ಆಟ ಆಡ್ತಿದ್ದಾರೆ. ಇಷ್ಟೇ ಅಲ್ಲ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಮಹಾ ಎಡವಟ್ಟೆ ನಡೆದು ಹೋಗಿದೆ. ನಿನ್ನೆ ಬೆಳಗ್ಗೆ ಯಾರು ಇಲ್ಲದ ವೇಳೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಿಂದ ಸೋಂಕಿತ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಕೋವಿಡ್ ಆಸ್ಪತ್ರೆಯಿಂದ ಸಿಬ್ಬಂದಿ ಇಲ್ಲದನ್ನ ನೋಡಿಕೊಂಡು ಸದ್ದು ಸಪ್ಪಳ ಮಾಡದೆ ಪರಾರಿಯಾಗಿದ್ದಾನೆ. ಈ ಶಾಕಿಂಗ್ ಸುದ್ದಿ ಕೇಳಿ ಅವಳಿ ನಗರದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಕಳೆದ 2 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿ ಉಪನಗರ ಠಾಣೆಯ ಪೊಲೀಸರು ಕಳ್ಳತನ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಬಂಧಿಸಿದ್ರು. ಬಂಧಿತ ಆರೋಪಿಗೆ ಕೊರೋನಾ ಟೆಸ್ಟ್ ಮಾಡಿದಾಗ ಜೂನ್ 30ರಂದು ಪಾಸಿಟಿವ್ ಇರೋದು ಪರೀಕ್ಷೆಯಲ್ಲಿ ಪಕ್ಕಾ ಆಗಿತ್ತು. ಪೇಷಂಟ್ ನಂಬರ್ 14,537ರನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ರು. ಇಷ್ಟೇ ಅಲ್ಲ, ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಆರೋಪಿಗೆ ಕಾವಲು ನೀಡಲಾಗಿತ್ತು. ಆದ್ರೆ ಕಿಮ್ಸ್ ಭದ್ರತಾ ಸಿಬ್ಬಂದಿ ಪೊಲೀಸರ ಕಣ್ಣು ತಪ್ಪಿಸಿ ಕೊರೋನಾ ಸೋಂಕಿತ ಆಸ್ಪತ್ರೆಯಿಂದಲೇ ಜೂಟಾಗಿದ್ದಾನೆ. ಇದೀಗ ಕಿಮ್ಸ್ ನಿರ್ದೇಶಕರು ಪೊಲೀಸರದ್ದೇ ತಪ್ಪು ಅಂತ ಆರೋಪಗಳ ಸುರಿಮಳೆ ಗೈತಿದ್ದಾರೆ. ಹಿಂದಿನೂ ಅಲ್ಲೇ ಇದ್ದ, ಆಮೇಲೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನೋ ನಮ್ಮ ಪೊಲೀಸ್ ಸಿಬ್ಬಂದಿನೂ ಅಲ್ಲೇ ಇದ್ವು. ಅವು ಸೊ ಅವಾಗ ಅರೌಂಡ್ 5:30, 6 o'clock ಏನೋ ಮೋಸ್ಟ್ಲಿ ವಾಶ್ರೂಮ್ಗೆ ಏನೋ ಹೋಗಿದ್ವು. ಆ ಟೈಮ್ನಾಗ ಅವನು ಎಸ್ಕೇಪ್ ಆಗಿದ್ದಾನೆ. ಅದು ನಾವು ಅದು ಮುಂದೆ ಏನಾಗಿದೆ ಅಂತ ತನಿಖೆ ಮಾಡ್ತೀವಿ. ಆ ಟೈಮ್ನಾಗ ನಮ್ಮ ಸೆಕ್ಯೂರಿಟಿ ಏನು ಮಾಡ್ತಾಯಿದ್ದೆವು, ಆಮೇಲೆ ಪೊಲೀಸ್ ಸಿಬ್ಬಂದಿ ಅವು ಇದ್ದವು. ಸೊ ಹೀಗಾಗಿ ಅದು ಪೊಲೀಸ್ಗೆ ನಾವು ಇಂಟಿಮೇಟ್ ಮಾಡೀವಿ. ಸೊ ಅವು ಸರ್ಚ್ ಮಾಡಲಿಕ್ಕೆ. ಇನ್ನೊಂದೆಡೆ ಕಳ್ಳತನದ ಆರೋಪಿಯನ್ನ ಬಂಧಿಸಿದ್ದ ಪೊಲೀಸರು 15 ದಿನ ಕಸ್ಟಡಿಯಲ್ಲೇ ಇಟ್ಕೊಂಡಿದ್ರಂತೆ. ಈ ಎಡವಟ್ಟಿನಿಂದ ಇಬ್ಬರು ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ವಕರಿಸಿದೆ. ಇಷ್ಟಾದ್ರೂ ಎಚ್ಚೆತ್ತುಕೊಳ್ಳದ ಪೊಲೀಸರು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಇದೀಗ ಎಸ್ಕೇಪ್ ಆಗಿರೋ ಚಾಲಕಿ ಕದಿಮನಿಗೆ ಖಾಕಿ ಪಡೆ ಬಲೆ ಬೀಸಿದೆ. ಇನ್ನೊಂದೆಡೆ ಸೋಂಕಿತ ವ್ಯಕ್ತಿ ಸದ್ದಿಲ್ಲದೆ ಜೂಟಾಗಿರೋದು ಅವಳಿ ನಗರದ ಜನರ ನಿದ್ದೆಗೆಡಿಸಿದೆ. ಅದೇನೇ ಇರಲಿ, ಕಿಮ್ಸ್ ಹಾಗೂ ಪೊಲೀಸರ ದೊಡ್ಡ ತಪ್ಪಿನಿಂದ ಜನರು ಸಂಕಷ್ಟ ಪಡೋ ಪರಿಸ್ಥಿತಿ ಎದುರಾಗಿದೆ. ದತ್ತಾತ್ರೇಯ ಪಾಟೀಲ್, TV9 ಹುಬ್ಬಳ್ಳಿ. ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ದಿನೇ ದಿನೇ ಸ್ಫೋಟಗೊಳ್ಳುತ್ತಲೇ ಇದೆ. ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಎಷ್ಟೇ ಪ್ರಯತ್ನಿಸಿದ್ರೂ ಕಂಟ್ರೋಲ್ಗೆ ಬರ್ತಿಲ್ಲ. ಹೀಗಾಗಿ ಜಿಲ್ಲಾಡಳಿತ ರಾಜ್ಯದಲ್ಲೇ ಮೊದಲ ಬಾರಿಗೆ ಕೊರೋನಾ ಸೋಂಕು ಪತ್ತೆ ಹಚ್ಚೋ ರ್ಯಾಪಿಡ್ ಆಂಟಿಜೆನ್ ಕಿಟ್ ಬಳಸೋಕೆ ಮುಂದಾಗಿದೆ. ಹಾಗಾದರೆ ಇದರ ವಿಶೇಷತೆ ಏನು, ಇದು ಹೇಗೆ ಸಹಕಾರಿಯಾಗಲಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ವೈರಸ್ ಕಂಟ್ರೋಲ್ಗೆ ಹೊಸ ಪ್ರಯೋಗ. ಗಡಿನಾಡಿನಲ್ಲಿ ರ್ಯಾಪಿಡ್ ಆಂಟಿಜೆನ್ ಕಿಟ್ ಬಳಕೆ. ಗಡಿನಾಡಿನಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಹೊಸ ಪ್ಲಾನ್ ಮಾಡಿದೆ. ಹೌದು, ಬಳ್ಳಾರಿ ಜಿಲ್ಲೆಯಲ್ಲಿ ಮಹಾಮಾರಿ ತೀವ್ರಗತಿಯಲ್ಲಿ ಹರಡುತ್ತಿದೆ. ದಿನೇ ದಿನೇ ಹೆಚ್ಚುತ್ತಿರೋ ಕೊರೋನಾ ಸೋಂಕಿತರ ಸಂಖ್ಯೆ ಹಾಗೂ ಸಾವಿನ ಪ್ರಮಾಣ ಏರಿಕೆ ಇಡೀ ಜಿಲ್ಲಾಡಳಿತವನ್ನ ಕಂಗೆಡಿಸಿದೆ. ಸೋಂಕಿತರ ಸಂಖ್ಯೆ 1,000 ಗಡಿ ದಾಟಿದ್ದು ಈವರೆಗೂ 34 ಜನ ಬಲಿಯಾಗಿದ್ದಾರೆ. ಆದರೆ
ಎಷ್ಟೇ ಪ್ರಯತ್ನ ಪಟ್ಟರೂ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರ್ತಿಲ್ಲ. ಹೀಗಾಗಿ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹೊಸ ಪ್ರಯೋಗ ಮಾಡಲು ಮುಂದಾಗಿದೆ. ಇದುವರೆಗೂ ದೆಹಲಿಯಲ್ಲಿ ರ್ಯಾಪಿಡ್ ಆಂಟಿಜೆನ್ ಕಿಟ್ಗಳನ್ನು ಬಳಕೆ ಮಾಡಲಾಗ್ತಿದೆ. ಇದರಿಂದ ಕೇವಲ 30 ನಿಮಿಷದೊಳಗೆ ಈ ಕಿಟ್ ಮೂಲಕ ಕೋವಿಡ್ ರಿಪೋರ್ಟ್ ಸಿಗುತ್ತೆ. ಸಾಮಾನ್ಯವಾಗಿ ಲ್ಯಾಬ್ಗಳಲ್ಲಿ ಒಬ್ಬರಿಗೆ ಕೋವಿಡ್ ಟೆಸ್ಟ್ ಮಾಡಲು ಸುಮಾರು 8 ತಾಸುಗಳು ಬೇಕಾಗುತ್ತೆ. ಆದರೆ ಈ ಕಿಟ್ನಲ್ಲಿ ಕೇವಲ 30 ನಿಮಿಷದಲ್ಲೇ ರಿಪೋರ್ಟ್ ಕೈ ಸೇರುತ್ತೆ. ಈಗಾಗಲೇ ಜಿಲ್ಲೆಯಲ್ಲಿ 10,000 ಕಿಟ್ಗಳನ್ನು ತರಿಸಲಾಗಿದ್ದು ಟೆಸ್ಟಿಂಗ್ ಕಾರ್ಯ ನಡೆಸಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ವಿಮ್ಸ್, ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಕಿಟ್ಗಳನ್ನು ಬಳಕೆ ಮಾಡಲಾಗುತ್ತಿದೆ. ಈಗಾಗಲೇ ಜಿಲ್ಲಾಡಳಿತ ಸುಮಾರು ಜಿಲ್ಲೆಯಲ್ಲಿ 10,000 ರ್ಯಾಪಿಡ್ ಆಂಟಿಜೆನ್ ಕಿಟ್ಗಳನ್ನು ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರದ ಪ್ರಮುಖ ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಫೀವರ್ ಕ್ಲಿನಿಕ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ರ್ಯಾಪಿಡ್ ಆಂಟಿಜೆನ್ ಕಿಟ್ಗಳನ್ನು ಕೂಡ ಈಗಾಗಲೇ ಸರಬರಾಜು ಕೂಡ ಆಗಿರ್ತಕ್ಕಂಥದ್ದು. ಈ ಕಿಟ್ನ ವಿಶೇಷ ಏನಂತಂದರೆ, ಯಾಕೆಂತಂದರೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಇದು ಬಳಕೆ ಆಗ್ತಕ್ಕಂಥ ರ್ಯಾಪಿಡ್ ಆಂಟಿಜೆನ್ ಕಿಟ್ಟು. ಈ ಕಿಟ್ನ ಸುಮಾರು 30 ನಿಮಿಷದಲ್ಲೇ ಇದು ಒಂದು ಕೋವಿಡ್ನ ಸೋಂಕಿನ ಒಂದು ರಿಪೋರ್ಟ್ ಕೂಡ ಬರ್ತಕ್ಕಂಥ ಕಿಟ್ಟು. ಯಾಕೆಂತಂದರೆ ಈಗಾಗಲೇ ಬೇರೆ ಬೇರೆ ಲ್ಯಾಬ್ಗಳಲ್ಲಿ ಏನು ಟೆಸ್ಟಿಂಗ್ ನಡೀತಾ ಇತ್ತು, ಒಂದು ರಿಪೋರ್ಟ್ ಬರಬೇಕಾದ್ರೆ ಸುಮಾರು 8 ತಾಸುಗಳು ಬೇಕಾಗಿತ್ತು. ಆದರೆ ಈ ಕಿಟ್ಟು ಕೇವಲ 30 ನಿಮಿಷಗಳಲ್ಲಿ ಒಬ್ಬ ವ್ಯಕ್ತಿಯ ರಿಪೋರ್ಟನ್ನು ಕೂಡ ಈ ರಿಪೋರ್ಟ್ ಬರುತ್ತೆ. ಒಂದು ಬಾಕ್ಸ್ ಏನಿದೆ, ಈ ಬಾಕ್ಸಲ್ಲಿ ಸುಮಾರು 25 ಜನರಿಗೆ ಟೆಸ್ಟ್ ಮಾಡ್ತಕ್ಕಂಥ ಕಿಟ್ಗಳು ಕೂಡ ಇದರಲ್ಲಿರುತ್ತೆ. ರ್ಯಾಪಿಡ್ ಆಂಟಿಜೆನ್ ಕಿಟ್ನಿಂದ ತಕ್ಷಣ ವರದಿ ಬರಲಿದ್ದು ಕೂಡಲೇ ಸೋಂಕಿತರನ್ನು ಕೋವಿಡ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ನೀಡಬಹುದು. ಜೊತೆಗೆ ಸಾವಿನ ಪ್ರಮಾಣವನ್ನ ಕೂಡ ತಪ್ಪಿಸಬಹುದಾಗಿದೆ. ಒಂದು ಕಿಟ್ನಲ್ಲಿ ಸುಮಾರು 25 ಜನರಿಗೆ ಕೊರೋನಾ ಟೆಸ್ಟ್ ಮಾಡಲು ಸಹಕಾರಿಯಾಗಲಿದೆ. ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ ಜಿಲ್ಲೆಯಲ್ಲಿ ಸರ್ವೆ ನಡೆಸ್ತಾ ಇದ್ದು ರೋಗದ ಲಕ್ಷಣಗಳು ಇರೋರು ಹಾಗೂ ವೃದ್ಧರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಿರೋರನ್ನ ಪತ್ತೆ ಹಚ್ಚಿ ಅವರಿಗೆ ಈ ರ್ಯಾಪಿಡ್ ಆಂಟಿಜೆನ್ ಕಿಟ್ ಮೂಲಕ ಟೆಸ್ಟಿಂಗ್ ಮಾಡಲಾಗುತ್ತೆ. ಹೆಚ್ಚೆಚ್ಚು ಟೆಸ್ಟ್ಗಳನ್ನು ಮಾಡೋ ಮೂಲಕ ಕೊರೋನಾ ವೈರಸ್ ನಿಯಂತ್ರಣ ಮಾಡೋಕೆ ಜಿಲ್ಲಾಡಳಿತ ಮುಂದಾಗಿದೆ. ಈಗ ಹೆಚ್ಚಾಗಿ ಈ ವಯಸ್ಕರು ಮತ್ತು ಹಿರಿಯ ನಾಗರಿಕರು ಮತ್ತು ಬೇರೆ ಕಾಯಿಲೆ ಯಾರಿಗಿರುತ್ತೆ ಅಂಥವ್ರನ್ನ ನಾವು ಟಾರ್ಗೆಟ್ ಮಾಡಿ ಅಂಥವ್ರಿಗೆ ನಾವು ಆಂಟಿಜೆನ್ ಟೆಸ್ಟ್ ಮಾಡಿ ಅವ್ರಿಗೆ ಈ ಕೊರೋನಾ ಇದ್ದರೆ ಅರ್ಲಿ ಐಡೆಂಟಿಫಿಕೇಶನ್ ಮಾಡುವ ಒಂದು ಪ್ರಯತ್ನ ಮಾಡ್ತೀವಿ. ರಾಜ್ಯದ ಯಾವ ಜಿಲ್ಲೆಗಳಲ್ಲೂ ಈ ಪ್ರಯೋಗ ಇನ್ನೂ ಆರಂಭವಾಗಿಲ್ಲ. ಜಿಲ್ಲಾಡಳಿತ ಜಿಲ್ಲಾ ಖನಿಜ ನಿಧಿಯಲ್ಲಿ 10,000 ಕಿಟ್ಗಳನ್ನು ಖರೀದಿ ಮಾಡಿದ್ದು ಈಗಾಗಲೇ ಈ ಕಿಟ್ಗಳ ಮೂಲಕ ಕೊರೋನಾ ಟೆಸ್ಟಿಂಗ್ ಕಾರ್ಯ ಆರಂಭವಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಬಸವರಾಜ್, ಹರನಹಳ್ಳಿ, TV9, ಬಳ್ಳಾರಿ. ಕರಾವಳಿ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಇದೀಗ ಕೊರೋನಾ ಅಬ್ಬರ ಹೆಚ್ಚುತ್ತಲೇ ಇದೆ. ಕಳೆದ 3-4 ದಿನಗಳ ಅಂತರದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ದುಪ್ಪಟ್ಟಾಗ್ತಿದ್ದು ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಇದರ ನಡುವೆ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ 2 ಸಾವನ್ನಪ್ಪಿರೋದು ಜನರ ಆತಂಕ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಕಡೆ ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳ ಸಂಖ್ಯೆ ಏರಿಕೆಯಾಗ್ತಿದ್ರೆ ಇನ್ನೊಂದೆಡೆ ಕೊರೋನಾ ಸೋಂಕಿಗೆ ತುತ್ತಾಗಿರೋರು ಗುಣಮುಖರಾಗಿ ಬಿಡುಗಡೆ ಆಗ್ತಿರುವುದು ಉತ್ತರ ಕನ್ನಡ ಜನತೆಗೆ ನೆಮ್ಮದಿ ತಂದೊಡ್ಡಿದೆ. ಆದ್ರೆ 2 ದಿನಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ 2 ಸಾವು ಸಂಭವಿಸಿರುವುದು ಎಲ್ಲರ ನಿದ್ದೆಗೆಡಿಸಿದೆ. ಭಟ್ಕಳದಲ್ಲಿ ಆತಂಕ ಸೃಷ್ಟಿಸಿದ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡವರ ಎದೆಯಲ್ಲಿ ಡವಡವ. ಹೌದು, ಭಟ್ಕಳದಲ್ಲಿ ಜೂನ್ 25ರಂದು ಪಟ್ಟಣದ ಯುವತಿ ಹಾಗೂ ಮಂಗಳೂರಿನ ಭಟ್ಕಳ ಮೂಲದ ಯುವಕನ ಮದುವೆ ಸಮಾರಂಭ ನಡೆದಿತ್ತು. ಇದಾದ ಬಳಿಕ ಯುವಕ ಮನೆಯವರೊಂದಿಗೆ ಮಂಗಳೂರಿಗೆ ವಾಪಸ್ಸಾಗಿದ್ದು ಮರುದಿನವೇ ಅನಾರೋಗ್ಯ ಕಾರಣದಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ. ಯುವಕ ಬೆಂಗಳೂರಿಂದ ಬಂದವನಾಗಿದ್ದರಿಂದ ಗಂಟಲು ದ್ರವ ಪರೀಕ್ಷೆ ಮಾಡಲಾಗಿತ್ತು. ಆದರೆ ಆ ಯುವಕ ಜುಲೈ 2ರಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಆದರೆ ರಿಪೋರ್ಟ್ನಲ್ಲಿ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಹೀಗಾಗಿ ಆತನ ಮದುವೆಯಲ್ಲಿ ಪಾಲ್ಗೊಂಡಿದ್ದ 70ಕ್ಕೂ ಹೆಚ್ಚು ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕುಟುಂಬದ ಬಹುತೇಕರಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ಆದರೆ ಯುವಕ ಕೊರೋನಾ ಸೋಂಕಿನ ಲಕ್ಷಣ ಇರುವುದು ಮುಚ್ಚಿಟ್ಟಿದ್ದ ಎನ್ನಲಾಗ್ತಿದೆ. 25ನೇ ತಾರೀಕಿಗೆ ಮದುವೆ ಆಗಿದ್ರು.
26ನೇ ತಾರೀಕಿಗೆ ಅವರು ಮಂಗಳೂರಿಗೆ ಹೋಗಿದ್ದರು. ಯಾಕಂತ ಹೇಳಿದ್ರೆ ಅವರ ಮನೆ ಇರೋದೇ ಮಂಗಳೂರಿನಲ್ಲಿ. ಮತ್ತು ಅವರು 30ನೇ ತಾರೀಕಿಗೆ ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಮೃತರಾಗಿದ್ದಾರೆ ಮತ್ತು ಅವರಿಗೆ ಸೋಂಕು ಇರುವುದು ದೃಢಪಟ್ಟಿದೆ. ಈ ಮದುವೆ ಕಾರ್ಯಕ್ರಮದಲ್ಲಿ ಈ ಎರಡು ಏನು 75 ವರ್ಷದ ನಾಗರಿಕರು ಮಂಗಳೂರಿನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಅವರ ಕುಟುಂಬಸ್ಥರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮತ್ತು ಅವರ ಕುಟುಂಬಸ್ಥರೆಲ್ಲರನ್ನೂ ಕೂಡ ನಾವು ಟೆಸ್ಟ್ ಮಾಡಿ ನೋಡಿದಾಗ ಹೆಚ್ಚಿನವರಿಗೆ ಪಾಸಿಟಿವ್ ಬಂದಿದೆ. ಇನ್ನು ಮತ್ತೊಂದು ಕೇಸ್ನಲ್ಲಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರದಿಂದ ಯಲ್ಲಾಪುರಕ್ಕೆ ಬಂದಿದ್ದ 69 ವರ್ಷದ ವೃದ್ಧೆ ಆಸ್ಪತ್ರೆಯಲ್ಲಿ ಇರುವಾಗಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅಂತಾರಾಜ್ಯ ಪ್ರವಾಸ ಮಾಡಿದ್ರಿಂದ ಆಯಾಸಗೊಂಡಿದ್ದ ಹಿನ್ನೆಲೆ ಕ್ವಾರಂಟೈನ್ ಕೇಂದ್ರದಿಂದ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ನಲ್ಲಿ ಇರಿಸಲಾಗಿತ್ತು. ಆದರೆ ಜುಲೈ 2ರಂದು ಮೃತಪಟ್ಟಿದ್ರು. ಆದರೆ ಇದೀಗ ವರದಿಯಲ್ಲಿ ಕೊರೋನಾ ಇರೋದು ದೃಢಪಟ್ಟಿದೆ ಎನ್ನಲಾಗ್ತಿದೆ. ಆದರೆ ಹೃದಯಾಘಾತದಿಂದಲೇ ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗಿದೆ. ಆದರೆ ಮೃತಪಟ್ಟಿರೋ ನವವಿವಾಹಿತ ತನಗೆ ಸೋಂಕಿನ ಲಕ್ಷಣಗಳಿದ್ರೂ ಮುಚ್ಚಿಟ್ಟಿರೋ ಹಿನ್ನೆಲೆಯಲ್ಲಿ ಆತನ ಕುಟುಂಬದವರ ಮೇಲೆ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ. ಈಗಾಗಲೇ ಈ ಸಿಂಪ್ಟಮ್ಸು ಮುಚ್ಚಿಟ್ಟಿದ್ರೆ ಅದು ಬಗ್ಗೆ ನಾವು FIR ಮಾಡ್ತೀವಿ ಕಂಪ್ಲೇಂಟ್ ತಗೊಂಡು. ಯಾಕೆಂದರೆ ಅವರಿಗೆ ಸಿಂಪ್ಟಮ್ಸ್ ಇದ್ದರೂ ಕೂಡ ನಮಗೆ ಮಾಹಿತಿ ಹೇಳಿಲ್ಲ. ಸೊ ನಾನು ಆಲ್ರೆಡಿ ನಮ್ಮ ASPಗೆ ಹೇಳಿದ್ದೀನಿ, ಅಲ್ಲಿಂದ ಕಂಪ್ಲೇಂಟ್ ತಗೊಂಡು ಒಂದು FIR ಮಾಡ್ತೀವಿ. ಒಟ್ನಲ್ಲಿ ಬಾಳಿ ಬದುಕಬೇಕಾಗಿದ್ದ ನವವಿವಾಹಿತನಂತೂ ಮದುವೆಯಾಗಿ 5 ದಿನಕ್ಕೆ ಕೊನೆ ಉಸಿರೆಳೆದಿದ್ದಾನೆ. ಅಷ್ಟೇ ಅಲ್ಲ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕುಟುಂಬದ 20 ಜನಕ್ಕೆ ಸೋಂಕು ಹಚ್ಚಿ 70 ಜನರ ಎದೆಯಲ್ಲಿ ನಡುಕ ಹುಟ್ಟುವಂತೆ ಮಾಡಿದ್ದಾನೆ. ಜಗದೀಶ್, TV9 ಕಾರವಾರ. ಕಿಲ್ಲರ್ ಕೊರೋನಾ ಗರ್ಭಿಣಿ ಮಹಿಳೆಯರನ್ನು ಬಿಡುತ್ತಿಲ್ಲ. ಇತ್ತೀಚೆಗೆ ಅತಿ ಹೆಚ್ಚು ಸೋಂಕು ಗರ್ಭಿಣಿಯರಲ್ಲೇ ಕಾಣಿಸಿಕೊಂಡಿತ್ತು. ಹೀಗಾಗಿ ಕೋಲಾರ ಜಿಲ್ಲಾಸ್ಪತ್ರೆಗೆ ಬರುವ ಗರ್ಭಿಣಿಯರು ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಇದರಿಂದಾಗಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಲು ಆಸ್ಪತ್ರೆ ಎದುರು ಗಂಟೆಗಟ್ಟಲೆ ನಿಂತು ಕಾಯಬೇಕಾದ ಸ್ಥಿತಿ ಎದುರಾಗಿದೆ. ಆಸ್ಪತ್ರೆ ಎದುರು ಸಾಲು ಕಟ್ಟಿ ನಿಂತಿರೋ ಗರ್ಭಿಣಿಯರು ಕೋವಿಡ್ ಪರೀಕ್ಷೆಗೆ ಕಾದು ಕಾದು ಸುಸ್ತು. ಇಂಥದೊಂದು ದೃಶ್ಯ ಕಂಡು ಬಂದಿದ್ದು ಕೋಲಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿರೋ ಕೋವಿಡ್ ಆಸ್ಪತ್ರೆ ಬಳಿ. ಗರ್ಭಿಣಿಯರನ್ನೇ ಟಾರ್ಗೆಟ್ ಮಾಡ್ತಿದೆ ಕಿಲ್ಲರ್ ಕೊರೋನಾ. ಹೆರಿಗೆಗೂ ಮುನ್ನ ಕೋವಿಡ್ ಟೆಸ್ಟ್ ಮಾಡಿಸೋದು ಕಡ್ಡಾಯ. ಕೊರೋನಾ ಪರೀಕ್ಷೆ ಮಾಡಿಸಲು ಗರ್ಭಿಣಿಯರ ಪರದಾಟ. ಹೌದು, ಕಿಲ್ಲರ್ ಕೊರೋನಾ ಕರುನಾಡಿನಲ್ಲಿ ಇನ್ನಿಲ್ಲದಂತೆ ಕಾಡ್ತಿದೆ. ಸಿಕ್ಕವರ ಮೇಲೆ ದಾಳಿ ಮಾಡುತ್ತಾ ಕೇಕೆ ಹಾಕ್ತಿದೆ. ಅಷ್ಟೇ ಅಲ್ಲ, ಮಕ್ಕಳು, ಯುವಕರು, ವೃದ್ಧರು ಅಷ್ಟೇ ಯಾಕೆ ಗರ್ಭಿಣಿಯರ ಮೇಲೂ ಅಟ್ಯಾಕ್ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಗರ್ಭಿಣಿಯರಿಗೆ ಹೆರಿಗೆ ಮಾಡೋ ಮೊದಲು ಕೊರೋನಾ ಟೆಸ್ಟ್ ಮಾಡಿ ನೆಗೆಟಿವ್ ಬಂದ ನಂತರವೇ ಹೆರಿಗೆ ಮಾಡಿಸಲಾಗ್ತಿದೆ. ಹೀಗಾಗಿ ಪ್ರತಿಯೊಬ್ಬ ಗರ್ಭಿಣಿಯೂ ಕೋವಿಡ್ ಟೆಸ್ಟ್ ಮಾಡಿಸೋಕೆ ಮುಂದಾಗಿದ್ದು ಗಂಟೆಗಟ್ಟಲೆ ಕೋವಿಡ್ ಆಸ್ಪತ್ರೆ ಎದುರು ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಬೆಳಗ್ಗೆ 9ಕ್ಕೆ ಬಂದ ಮಹಿಳೆಯರು ಮಧ್ಯಾಹ್ನ 1 ಗಂಟೆಯಾದ್ರೂ ಬಿಸಿಲನ್ನು ಲೆಕ್ಕಿಸದೆ ಕ್ಯೂನಲ್ಲಿ ನಿಂತಿದ್ರು. ಅಷ್ಟೇ ಅಲ್ಲ, ಗರ್ಭಿಣಿಯರಿಗೆ ಸೂಕ್ತ ವ್ಯವಸ್ಥೆಯನ್ನೂ ಮಾಡಿಲ್ಲದ ಕಾರಣ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಉಪಹಾರ ಸೇವಿಸದೆ ಬಂದಿದ್ದ ಕೆಲವರ ಪರಿಸ್ಥಿತಿಯನ್ನ ಹೇಳತೀರದಾಗಿತ್ತು. ಯಾರಿಗೂ ಹೇಳಿಕೊಳ್ಳಲಾಗದೆ ಒಳಗೊಳಗೆ ನೋವು ಅನುಭವಿಸ್ತಾ ನಿಂತಿದ್ರು. ಕಂಪಲ್ಸರಿ ಚೆಕ್ ಮಾಡಲೇಬೇಕಂತೆ. ಆದರೆ ನಮಗೂ ಆಗ್ತಾ ಇಲ್ಲ. ಇವಾಗ ಎಲ್ಲ ಸ್ಟಿಚಸ್ ಎಲ್ಲ ಪೇನ್ ಆಗ್ತಾ ಇದೆ. ಅದಕ್ಕೆ ಅರ್ಜೆಂಟ್ ರಿಪೋರ್ಟ್ ಬೇಕು. ಮಂಡೇ ನಾನು ಸಿಸೇರಿಯನ್ ಮಾಡಬೇಕು. ಅದು ಬಂದರೆ ಅದು ಕಳಿಸ್ತಾನೆ ಇಲ್ಲ. ಬೆಳಗ್ಗೆದಿಂದ ವೇಟ್ ಮಾಡ್ತಾ ಇದ್ದೆ. ಎಷ್ಟೊತ್ತಿಗೆ ಬಂದ್ರಿ? ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ? ಬೆಳಗ್ಗೆ 9 o'clockಗೆ ಬಂದ್ವಿ. ಹಾಂ, ಇನ್ನೂ ವೇಟ್ ಮಾಡ್ತಾ ಇದ್ದೀರಿ? ಆಗಿಲ್ಲ. ಎಷ್ಟು ಅವರ್ ಆಯಿತು ಬಂದು? ಆಯಿತು, 2-3 hours ಆಯಿತು. ಇನ್ನೂ ಟ್ಯೂಬ್ಸ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸರ್, ಪ್ರೆಗ್ನೆನ್ಸಿಸ್ಗೆ. ಹಾಂ. ಇನ್ನು ಗಂಟೆಗಟ್ಟಲೆ ಕಾಯುತ್ತಿದ್ರು ಟೆಸ್ಟ್ ಮಾಡದೆ ಅದಿಲ್ಲ ಇದಿಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಸತಾಯಿಸ್ತಲೇ ಇದ್ರು. ಯಾಕೆ ಅಂತ ಪ್ರಶ್ನಿಸಿದ್ರೆ ಟ್ರೂನೆಟ್ ಟ್ಯೂಬ್ಗಳ ಕೊರತೆ ಇದೆ ಅನ್ನೋ ವಿಚಾರ ತಿಳಿದು ಬಂತು. ಅಂದ್ರೆ ಸರ್ಕಾರದಿಂದಲೇ ಗಂಟಲು ದ್ರವ ಪರೀಕ್ಷೆ ಮಾಡುವ ಟ್ರೂನೆಟ್ ಟ್ಯೂಬ್ಗಳು ಹೆಚ್ಚು ಸರಬರಾಜಾಗಿಲ್ಲ. ಅವು ಬಂದ ಕೂಡಲೇ ಪರೀಕ್ಷೆ ಮಾಡ್ತೀವಿ ಅಂದ್ರು. ಆದ್ರೆ TV9 ಕ್ಯಾಮೆರಾ ಕಂಡೊಡನೆ ಸಿಬ್ಬಂದಿ ಟೆಸ್ಟ್ ಮಾಡೋದಕ್ಕೆ ಮುಂದಾದ್ರು. ಬೇಗನೆ ರಿಪೋರ್ಟಿಂಗ್ ಆಗಬೇಕು ಅಂತಾನೆ ಟ್ರೂನೆಟ್ ಸ್ಯಾಂಪಲ್ಸ್ ಅಂತ ಬರುತ್ತೆ. ಅದು ನಮಗೆ ಸರ್ವೇಲೆನ್ಸ್ ಆಫೀಸಿಂದ ಬರಬೇಕು. ಆಲ್ರೆಡಿ 2 ಟೈಮ್ ಹೇಳಿ ಕಳಿಸಿದ್ದೀನಿ. 3ನೇ ಅವರ ತಿರ್ಗಾ 5% ಕಳಿಸಿದ್ದೀನಿ. ಅರ್ಥ ಆಯ್ತಾ? ಬಂದ ತಕ್ಷಣ ಮಾಡ್ಕೊಡ್ತೀನಿ. ನಮ್ಮ ಹತ್ರ ಯಾವ್ದು RT-PCR ಇದೆ ಅದನ್ನ ನಾನು ಕರೆದು ಮಾಡ್ತಾ ಇದ್ದೀನಿ.
ಸದ್ಯ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ 7ಕ್ಕೂ ಹೆಚ್ಚು ಗರ್ಭಿಣಿಯರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಹೀಗಾಗಿ ಮೊದಲು ಟೆಸ್ಟ್ ಮಾಡಿಸಿಯೇ ನಂತರ ಹೆರಿಗೆ ಮಾಡಿಸಲಾಗ್ತಿದೆ. ಆದರೆ ಕೋವಿಡ್ ವಾರ್ಡ್ನಲ್ಲಿ ಗಂಟೆಗಟ್ಟಲೆ ಕಾಯಿಸಿ ಸತಾಯಿಸಿ ಟೆಸ್ಟಿಂಗ್ ಮಾಡ್ತಿರೋದು ನೋಡಿದ್ರೆ ಮತ್ಯಾರಿಗಾದರೂ ಸೋಂಕು ಹರಡುತ್ತಾ ಅನ್ನೋ ಆತಂಕ ಶುರುವಾಗಿದೆ. ರಾಜೇಂದ್ರ ಸಿಂಹ, TV9 ಕೋಲಾರ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.